ಹಸಿವು ನೀಗಿಸಿಕೊಳ್ಳುವುದು ಹಾಗೆ ಹಿಂತಿರುಗೋನೆ? ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ನಿನ್ನ ಬುದ್ಧಿ ಗಂಡನಿಗೆ ಮೀಸಲಿಟ್ಟಿದ್ದಲ್ಲ. ಅವನಿನ್ನು ನಿನಗೆ ತಾಳಿ ಕೂಡ ಕಟ್ಟಿಲ್ಲ. ಇದು ನಾನು ಉಂಡು ತೀರಲೇಬೇಕು. ನನ್ನ ಗಂಡ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ ಕಣೋ. ಅದು ನಮ್ಮ ಮಾವನ ಆಜ್ಞೆಯಾಗಿ ತಡೆದು ನಿಂತಿದೆ. ಯಾಕಂದ್ರೆ ನಿಮ್ಮಂತ ಪಾಪದರು ಕೂಡ ತುಂಬ ಬೇಕಾಗಿದೆ. ನಮ್ಮ ಮನೆಯವರಿಂದ ಎರಡಗಳ ಮುಳುಗಬೇಕಾಗಿದೆ. ಲಕ್ಷ್ಮಿ, ಅಂತ ಯುದ್ಧದ ಪ್ರಾರಂಭವೇ ನನ್ನಿಂದ ಶುರುವಾಗುವಾಗ ಅವ್ರು ಎಲ್ಲಿಂದ ಉತ್ತಾರೆ ರಣಕಾಳೇನು? ಮೊದ್ಲು ನಾನು ಚಲದಂಕ ಮಲ್ಲದಿನಿ. ಚಲನಕ ಮಲ್ಲನೆಂದು ನನ್ನ ಅಣ್ಣನಿಂದ ಸಲುವಾಗಿ ಸ್ವೀಕರಿಸಿ ಸೂಳೆಯಾಗಿರುವ ನಿನ್ನ ತಂಗಿಯಿಂದ ದೇವರಂತ ನನ್ನ ಮಾವನಿಗೆ ಅಪದನೆ ಕೊಟ್ಟು ಮನೆ ಬಿಟ್ಟು ಹೊರಗೆ ಹಾಕಿದ್ರಲ್ಲ, ನಾಚಿಕೆ ಆಗುದಿಲ್ವಾ ನಿಮ್ಮ ಹೇಸಿ ಜನ್ಮಕ್ಕೆ? ನಾಚಿಕೆ? ಅದು ಈ ವೀರಾದಿ ವೀರ ಪುರುಷ ಅರ್ಥಪೂರ್ಣ ತಿಳಿದುಕೊಂಡಿರುವ ಈ ವೀರಾದಿ ವೀರನಿಗೆ ನಾಚಿಕೆ ಎಂದು ಹೇಳಕತ್ತಿಯಲ್ಲ. ನಾಚಿಕೆ ಎಂಬ ಮೂರಕ್ಷದ ಮರ್ಮವನ್ನು ತಿಳಿದುಕೊಂಡೇ ನಾನು ಈ ಕಾರ್ಯಕ್ಕೆ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಈಗ ನೀನು ನಿನ್ನ ಅಣ್ಣನ ಮನೆ ಸೇರುವ ಮುನ್ನವೇ ನನ್ನ ಕೈ ಸೇರು. ಇಲ್ಲಾಂದ್ರೆ ಮಸಕ್ಕೆ ಸೇರುವ ಹೂವು ನೀನಾಗಿ ಹೋಗುತ್ತೀಯ. ಬೇಗ ಬುಚ್ಚು ಈ ನಿನ್ನ ಪ್ರೇಮದ ಬುತ್ತಿಯನ್ನು. ಓಕೆ ಬ್ರದರ್, ಓಕೆ. ಕೊನೆಯದಾಗಿ ನನ್ನೊಂದು ಮಾತು ಚಿತ್ತವಿಟ್ಟು ಕೇಳು. ಒಟ್ಟು ಹಸಿವು ತೃಷೆ ನೀಗಿಸುವುದು ಈ ಬುತ್ತಿ, ಕಾಮದ ಹಸಿವು ತೃಷೆ ನೀಗಿಸುವುದು ಈ ಬುತ್ತಿ. ಒಟ್ಟು ಹಸಿವು ನಿನಗೂ ಆಗಿದೆ, ಈಗ ನನ್ನ ಗಂಡನಿಗೂ ಆಗಿದೆ. ನಾನೀಗ ಬೇಗ ಹೋಗಿ ನನ್ನ ಗಂಡನಿಗೆ ಈ ತಾಟಿನಲ್ಲಿ ಊಟ ಮಾಡಿಸಿ ಬರುವೆ. ಅದೇ ತಾಟಿನಲ್ಲಿ ಅವನು ಉಂಡ ಬಿಟ್ಟದನ್ನು ತರುವೆ. ಆ ನಂತರ ನೀನು ಊಟ ಮಾಡುವಂತೆ. ಏ ಲಕ್ಷ್ಮಿ, ನಿನ್ನ ಗಂಡ ಊಟ ಬಿಟ್ಟ ಎಂಜಲದ ಎಣ್ಣೆಯನ್ನು ನನಗೆ ಉಣ್ಣಂತ ಹೇಳುವೆಯಾ ವಲಸೆ ಎಣ್ಣೆ? ಹೌದು, ನಿಜ. ಅದರಂತೆ ಈ ದೇಹ ಕೂಡ ನನ್ನ ಗಂಡನಿಗೆ ಮೀಸಲಿಟ್ಟ ಬುತ್ತಿ. ಇದು ಕೂಡ ಅವನು ಉಂಡ ಬಿಟ್ಟ ಎಂಜಲು ಎಡೆ. ಇದನ್ನೇಕೆ ಬಯಸುತ್ತಿರುವೆ ಬೇಬರ್ಸಿ? ಏ ಲಕ್ಷ್ಮಿ, ಪದೇ ಪದೇ ಅದೇ ಮಾತನ್ನು ಹೇಳಿ ನನ್ನನ್ನು ಕೇಳಿಸಬೇಡ. ಈಗ ನಿನ್ನ ಶೀಲವನ್ನು ಕೆಡಿಸದೆ ನಾನು ಬಿಡಲಾರೆ. ಬಾರಲೇ ಬಾ. ಮನೆ ಮುರುಕ ಮನೋಹರ, ನನ್ನ ಮಡದಿಯ ಮೇಲೆ ಬಂದಿಯ ಮಗನೇ, ಈ ಸಲ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಏ ವೀರ, ನಾನು ಪ್ರಾಣದ ಹಂಗು ತೆಗೆದು ಇವಳನ್ನು ಪಡ್ಕೋಬೇಕಂತ ಆಸೆ ಪಟ್ಟಿಲ್ಲೇ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ತಾಳಿ ಇಲ್ಲದೆ ನಿನ್ನ ಬಳಿ ಬಿದ್ದ ಇವಳಿಗೆ ನಾನೇ ಬಾಳನ್ನು ಕೊಡಬೇಕೆಂದು ಹಠ ತೊಟ್ಟು ಬಂದಿರುವೆ. ಮತ್ತೊಬ್ಬರ ಮಡದಿ ಅಂದರೆ ಅವಳೇನು ಬಾಜಾರದಲ್ಲಿ ಸಿಗುವ ಹಣ್ಣಿನಲ್ಲೇ ಬಡವ. ಇವಳು ನನ್ನ ಸೊತ್ತು. ಮತ್ತೆ ಮತ್ತೆ ಇದೇ ಮಾತನ್ನಾಡಿದಳು. ತಡ ಮಾಡದೆ ನಿನ್ನ ರುಂಡವನ್ನು ತೆಗೆದು ನಮ್ಮೂರ ಅಗಸಿ ಬಾಗಲಿಗೆ ಕಟ್ಟುತ್ತೇನೆ ಮಗನೇ. ನನ್ನ ಸಾಮರ್ಥ್ಯ ಎಂತದೆಂದು ನೀ ತಿಳಿಬೇಡ. ಸುಮ್ಮನೆ ನನ್ನೊಂದಿಗೆ ಕಾದಾಡಿ ನಿನ್ನ ಜೀವವನ್ನು ತಿಳ್ಕೋಬೇಡ. ಕಾದಾಡಿ ಸೆಣಸಡಿದ್ದ ಕರೆಯಾದರೆ ನಿನ್ನನ್ನು ಸುಟ್ಟು ಹಾಕಿಬಿಡ್ತೇನೆ ಇಲ್ಲೇ. ಪಿಸ್ತೂಲ್ ಧರಿಸಿ ನನ್ನನ್ನು ಹೆದರಿಸಿಯಾ? ನಾನೆಂತವನೆಂದು ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ನಿನ್ನ MLA ಗೌಡನಿಗೆ ಹೆದರದ ಗಂಡು ನಾನು. ನಿಮ್ಮಂತವರ ಪೊಂಡಾಟಿಗೆ ಮಾತಿಗೆ ಹೆದರಿಕೊಂಡು ಇವಳನ್ನು ಕೈ ಬಿಟ್ಟು ಹೋಗಲು ನಾನೇನು ಹೇಡಿ ಕುಲದ ಹುಟ್ಟಿಲಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುಲದ ಹುಟ್ಟಿನಿ. ಸಿಂಧೂರ ಲಕ್ಷ್ಮಣನ ಗರಡಿಯಾಗ ಬೆಳೆದಿನಿ. ಬಾರದೆ ಗಂಡ ಸಾಗಿ. ಬೇಡ, ನನ್ನನ್ನು ಸಾಯಿ ಹೊಡಿಬೇಡ ಪ್ಲೀಸ್. ನನ್ನನ್ನು ಬಿಟ್ಟು ಬಿಡಿ. ಸಾಧ್ಯವಿಲ್ಲ. ನೀನು ಈ ಭೂಮಿಯ ಮೇಲೆ ಬದುಕಿರಲೇಬಾರದು. ಯಾಕಂದ್ರೆ ನಿನ್ನ ಸೂಳೆಯನ್ನು ನನ್ನ ತಮ್ಮನಿಗೆ ಕಟ್ಟೆ. ಅದಕ್ಕೆ ನಾನೀಗ ದುಶ್ಯಾಸನ ತರ ನಿನ್ನ ಎದೆ ಬಗದು ರಕ್ತವನ್ನು ಕುಡಿಯಲೇ ಇಲ್ಲ. ಓ ಭೀಮ,
ವಾದ್ಯ ಮರೆಯಲಿ ಜೈ ಬಜರಂಗ ಬಲಿ ಎಂದು ನಿನ್ನ ಎದೆಯನ್ನು ಸೀಳಿಬಿಡಲಿ. ನಿಲ್ಲಿ ಸ್ವಾಮಿ, ಆ ಥರ ಅವನು ಏನು ಮಾಡಬೇಡಿ, ಅವನನ್ನು ಬಿಟ್ಟು ಬಿಡಿ. ಕೈ ಬಿಡು ಲಕ್ಷ್ಮಿ, ಎತ್ತಿದ ಕೊಡಲೆಯನ್ನು ಇಳಿಸಲಿಕ್ಕೆ ಆಗುವುದಿಲ್ಲ. ಸರಿ ಇದ್ದಕ್ಕೆ ಕೈ ಹಿಂದೆ ತೆಗೆದಿದ್ದರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಲಕ್ಷ್ಮಿ, ಎಂತವನಿಗೆ ಜೀವದಾನ ಮಾಡಿಬಿಟ್ಟೆ. ಹೋಗಲೇ ಹೋಗು, ಇದೊಂದು ಸಲ ಬದುಕೋ ಹೋಗು. ನನ್ನ ಹೇಳಿಕೆ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ. ನನ್ನನ್ನು ಚೇ ಇದೆಂತ ಮಾತು ಲಕ್ಷ್ಮಿ, ನಿನ್ನಿಂದಲೇ ತಾನೇ ನಾನು ಎಲ್ಲ ಅಕ್ಷರ ಜ್ಞಾನವನ್ನು ಕಲಿತಿದ್ದು. ಚೇಚೆ, ನಿಮಗೂ ಆ ಮಾತುಗೂ ಕಲಿಯೋರಿಗೆ ಕಲಿಸುವುದು ಕಲ್ತವರ ಕರ್ತವ್ಯ. ಅದನ್ನು ನಾ ಮಾಡಿದ್ದೇನೆ. ಈಗ ಆ ರಾಕ್ಷಸರಂತೆ ಸಮೀಪ ಬಂದಿದ್ದೆ. ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ನೀವು ಏನು ಮಾಡಬಾರದು. ನಡೀರಿ, ನಿಮಗೆ ತುಂಬಾ ಹಸಿವು ಆಗಿದೆ. ಊಟ ಮಾಡುವರಂತೆ. ನಿಮ್ಮ ಕುರಿಗಳು ನಿಮ್ಮ ದಾರಿ ಕೈತಿರ್ತವೆ. ಹಾಗಾದ್ರೆ ನಡೀರಿ, ಹೋಗೋಣ. ನಡೆ, ಅಲ್ಲಿವರೆಗೂ ಹಾಡುತ್ತಾ ಕುಣಿತಾ ಹೋಗೋಣ. ನಿಮ್ ಇಷ್ಟದಂತೆ ಆಗಲಿ. ಬಂತು ಮೈನಾ ತಂತು ಪ್ರೀತಿಯ ಗಾನ, ಅದು ಮಿಡಿಯಲು ಸವಿ ನುಡಿಯಲು ಅದು ಕರೆಯಲು ಜೊತೆ ಕರೆಯಲು ಕವನ. ಲಕ್ಷ್ಮಿ, ಹೋಗೋಣ.